ಮಖಾನ ಬಳಸಿ ಹೆಲ್ದಿ ಸ್ನ್ಯಾಕ್ಸ್ನ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಒಂದು 2 ಥರ ಸ್ವೀಟ್ನ ತೋರಿಸ್ತೀನಿ. ಮಖಾನ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ರಿಚ್ ಇನ್ ಪ್ರೋಟೀನ್, ಡೈಜೆಷನ್ಗೆ ಒಳ್ಳೆಯದು, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಹಾರ್ಟ್ಗೆ ಒಳ್ಳೆಯದು, ಬ್ಲಡ್ ಶುಗರ್ನ ಮ್ಯಾನೇಜ್ ಮಾಡುತ್ತೆ, ನಿಮ್ಮ ಮೂಳ ಗಟ್ಟಿಮುಟ್ಟಾಗಿರುತ್ತೆ, ಗ್ಲುಟಿನ್ ಫ್ರೀ ಕೂಡ. ಸೊ ಮಕ್ಕಳಿಗೆ ಪ್ರತಿದಿನ ಕೊಡ್ಬೋದು. ಈ ಸ್ವೀಟ್ ಮಾಡಲು ಸ್ಟವ್ ಮೇಲೆ ಸ್ಟೀಲ್ ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ 2 ಕಪ್ಪಷ್ಟು ಮಖಾನನ ಹಾಕೊಳ್ಳಿ. ನಾನು 50 ಗ್ರಾಮಷ್ಟು ಮಖಾನನ ತೊಗೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡಬೇಕು, ನೆನಪಿರಲಿ. ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೇ ಒಂದು ಪ್ಯಾನಲ್ಲಿ ಒಂದು 20 ಗ್ರಾಮಷ್ಟು ಬಿಳಿ ಎಳ್ಳನ್ನು ರೋಸ್ಟ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾದಮೇಲೆ ನೋಡಿ, ಕೈಯಿಂದ ಈ ಥರ ಪ್ರೆಸ್ ಮಾಡಿದ್ರೆ ಅದು ಈ ಥರ ಪೌಡರ್ ಆಗಬೇಕು. ಆವಾಗ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ರೋಸ್ಟ್ ಆದಮೇಲೆ ಅದನ್ನು ಒಂದು ಬೌಲಿಗೆ ತೊಗೊಳ್ಳಿ. ಅದೇ ಬಾಣಲಿಗೆ 50 ಗ್ರಾಮಷ್ಟು ಸಾವಯವ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲನ ಹಾಕೊಳ್ಳಿ. ನೀವು ಮಖಾನ ಎಷ್ಟು ತೊಗೋತೀರಾ ಅಷ್ಟೇ ತೊಗೋಬೇಕು. ಮಖಾನ 50 ಗ್ರಾಮ್ ತೊಗೊಂಡಿರೋದ್ರಿಂದ 50 ಗ್ರಾಮ್ ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಕರಗೋದಕ್ಕೆ. ಚೆನ್ನಾಗಿ ಕಲಸಿ. ಒಂದು 10 ನಿಮಿಷದಲ್ಲೇ ಚೆನ್ನಾಗಿ ಕರಗೋಗುತ್ತೆ. ಪಾಕ ಇನ್ನೂ ಬರೋ ಅವಶ್ಯಕತೆ ಇಲ್ಲ, ಬರೀ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಒಂದು ಅರ್ಧ ಸ್ಪೂನಷ್ಟು ನಾಟಿ ಹಸುವಿನ ತುಪ್ಪನ ಬಳಸಿ. ಇದು ಆಪ್ಷನಲ್, ಓಕೆನಾ? ನೋಡಿ, ಬೆಲ್ಲ ಚೆನ್ನಾಗಿ ಕರಗಿದೆ. ಈಗ ನಾವು ರೋಸ್ಟ್ ಮಾಡ್ಕೊಂಡಿರೋಂಥ ಮಖಾನನ ಹಾಕೊಳ್ಳಿ, ಜೊತೆಗೆ ಎಳ್ಳನ್ನು ಹಾಕೊಳ್ಳಿ. ನಾನು ಸ್ವಲ್ಪ ಎಳ್ಳು ಜಾಸ್ತಿ ಬಳಸ್ತೀನಿ, ಇಲ್ಲಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇಷ್ಟೊಂದೆಲ್ಲ ಬೇಡ, ಒಂದು 20 ಗ್ರಾಮಷ್ಟು ಬಳಸಿ ಸಾಕಾಗುತ್ತೆ. ಚೆನ್ನಾಗಿ ಕಲಸಿ ಸ್ಟವ್ ಆಫ್ ಮಾಡಿ. ಒಂದು 5 ನಿಮಿಷಕ್ಕೆ ಈ ರೀತಿ ಗಟ್ಟಿಯಾಗುತ್ತೆ. ಅದರಲ್ಲೇ ಅರ್ಧ ತೆಗೆದಿಟ್ಕೊಳ್ಳಿ. ಈ ರೆಸಿಪಿ ಸ್ವೀಟ್ ಮಖಾನ. ನೆಕ್ಸ್ಟ್ ಚಾಕ್ಲೇಟ್ ಮಖಾನ ಮಾಡೋದಕ್ಕೆ ಕೋಕೋ ಪೌಡರ್ನ ಬಳಸಬೇಕು. ಅನ್ಸ್ವೀಟೆಂಡ್, ನೋ ಪ್ರಿಸರ್ವೇಟಿವ್ಸ್, ನೋ ಕಲರ್ಸ್, ಅಡಿಟಿವ್ಸ್ ಇಲ್ಲದೇ ಇರೋದು ಒಳ್ಳೆ ಕಂಪ್ನಿಯಿಂದ ನೋಡಿ ತೊಗೊಳ್ಳಿ. 1-2 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಕಲಸಿ. ಅಷ್ಟೇ, ನಮ್ಮ ಚಾಕ್ಲೇಟ್ ಮಖಾನ ರೆಡಿ ಆಗುತ್ತೆ. ಮತ್ತು ಸ್ಟವ್ ಆನ್ ಮಾಡಿ ಫ್ರೈ ಮಾಡುವಂಥ ಅವಶ್ಯಕತೆ ಇರಲ್ಲ. ಮಖಾನ ಬಿಸಿದ್ದಾಗಲೇ ಕೋಕೋ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ. ಅಷ್ಟೇ, ಒಂದು ಸ್ವೀಟ್ ಮಖಾನ, ಅಂದರೆ ಜಾಗ್ರಿ ಮಖಾನ, ಇನ್ನೊಂದು ಚಾಕ್ಲೇಟ್ ಮಖಾನ. 2 ಕೂಡ ಟೇಸ್ಟು ಸೂಪರಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಮೆಸೇಜ್ ಮಾಡಿ ತಿಳಿಸಿ.